ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಮಂಗಳ ಪಾಕಶಾಲೆಗೆ ಸ್ವಾಗತ. ಬನ್ನಿ, ನಾನಿವತ್ತು ಪರ್ಫೆಕ್ಟಾಗಿ ಕಾಯಿ ಹೋಳಿಗೆನ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಈಸಿಯಾಗಿ ಸುಲಭವಾಗಿ ಮಾಡ್ಕೊಳ್ಬಹುದು ನಾನು ಹೇಳಿದ ರೀತಿನೇ ಮಾಡಿದ್ರೆ. ಬನ್ನಿ ಈಗ ಮಾಡೋದು ಹೇಗೆ ಅಂತ ನೋಡೋಣ. ನೋಡೋದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಕ್ಕೋಸ್ಕರ ಬೆಲ್ ಐಕನ್ನು ಕ್ಲಿಕ್ ಮಾಡಿ. ಬನ್ನಿ ಈಗ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲನೇದಾಗಿ ನಾನಿಲ್ಲಿ ಒಂದು ಪಾತ್ರೆಗೆ 1 ಬಟ್ಲಿನಷ್ಟು ಮೈದಾ ಹಿಟ್ಟನ್ನ ಸೇರಿಸ್ಕೊಂಡಿದ್ದೀನಿ. ಒಂದು ಚಿಟಿಕೆ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಬೇಕು ಅಂದರೆ ಅರಿಶಿನ ಬೇಕಾದರೂ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಸೇರಿಸ್ಕೊಂಡಿಲ್ಲ. ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಸಾಫ್ಟಾಗಿ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ. ನಾವು ಚಪಾತಿ ಹಿಟ್ಟು ಕಲಿಸ್ತೀವಲ್ಲ, ಅದಕ್ಕಿಂತ ಸಾಫ್ಟಾಗಿ ಕಲಿಸ್ಕೊಳ್ಬೇಕು. ಈ ರೀತಿ ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ಇಷ್ಟು ಸಾಫ್ಟಾಗಿ ಇರಬೇಕು ಹಿಟ್ಟು. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. 1-2 ಸ್ಪೂನ್ ಎಣ್ಣೆನ ಸೇರಿಸ್ಕೊಂಡು ಮತ್ತೆ ಒಂದು ಸಲ ಕಲಿಸ್ಬಿಟ್ಟು ಇಟ್ಕೊಳ್ಳೋಣ. ಈಗ ಕಲಸಿದ್ದಾದಮೇಲೆ ಇದನ್ನು ಬಾಯಿ ಮುಚ್ಚಿಬಿಟ್ಟು ಇದನ್ನು ನೆನೆಯೋದಕ್ಕೆ ಬಿಟ್ಬಿಡೋಣ. ಇದು ನೆನೆಯೋದ್ರೊಳಗೆ ನಾವು ಒಂದು ತೆಂಗಿನಕಾಯಿನ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ಅದಕ್ಕೆ ಅರ್ಧ ಬಟ್ಲು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಸಕ್ಕರೆ ಬೇಡ ಅಂದರೆ ಬೆಲ್ಲ ಬೇಕಾದರೂ ಸೇರಿಸ್ಕೊಳ್ಬಹುದು. ನಾನು 1 ಏಲಕ್ಕಿನ ಸೇರಿಸ್ಕೊಂಡು ಒಂದು ಸಲ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸಂಕ್ರಾಂತಿ ಹಬ್ಬ ಬರೋದ್ರಿಂದ ಈ ರೀತಿ ಕಾಯಿ ಹೋಳಿಗೆನ ಮಾಡ್ಕೊಳ್ಬಹುದು ಹಬ್ಬಕ್ಕೆ. ಒಂದು ಸಲ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾವು ಮಿಕ್ಸ್ ಮಾಡ್ಕೊಂಡಿರೋದನ್ನು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ನೀರು ಹಾಕ್ದಲೇ ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ. ಈ ರೀತಿ ಇದ್ರೆ ಸಾಕು. ಇದನ್ನು ಒಂದು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದೇ ರೀತಿ ಮಿಕ್ಕಿರೋದನ್ನು ರುಬ್ಕೊಳ್ಳೋಣ. ಎಲ್ಲದನ್ನು ರುಬ್ಬಿ ರೆಡಿಯಾಗಿದೆ. ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ. ಇದನ್ನು ಸಿಮ್ಮಲ್ಲೇ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ. ಒಂದು 5-10 ನಿಮಿಷ ಸಿಮ್ಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳೋಣ. ಜಾಸ್ತಿ ಉರಿ ಮಾಡಿದ್ರೆ ಒತ್ತೋಗ್ಬಿಡುತ್ತೆ. ಹಂಗಾಗಿ ಸಿಮ್ಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಬೇಕು. ನಾನು ಹೇಳಿದ ರೀತಿಯೇ ಮಾಡಿದ್ರೆ ರಿಸ್ಕ್ ಇಲ್ಲದೆ ಕಾಯಿ ಹೋಳಿಗೆನ ಮಾಡ್ಕೊಳ್ಬಹುದು. ಈಗ ಇದು ಚೆನ್ನಾಗಿ ಬೆಂದಿದೆ. ನಾವು ಸ್ಟವ್ನ ಆಫ್ ಮಾಡಿ ಪೂರ್ತಿಯಾಗಿ ತಣ್ಣಗಾಗಕ್ಕೆ ಬಿಟ್ಬಿಡೋಣ. ಈಗ ತಣ್ಣಗಾಗಿ ರೆಡಿಯಾಗಿದೆ. ಉಂಡೆ ಕಟ್ಕೊಳ್ಳೋಣ. ತುಂಬ ದಪ್ಪಗೆ ಉಂಡೆನ ಕಟ್ಕೊಳ್ಬಾರ್ದು. ನಾವು ಬೇಳೆ ಒಬ್ಬಟ್ಟನ್ನೆಲ್ಲ ಉಂಡೆ ಕಟ್ಕೊಳ್ತೀವಲ್ಲ, ಅದಕ್ಕಿಂತ ಚಿಕ್ಕದಾಗಿ ಕಟ್ಕೋಬೇಕು. ಈಗ ಉಂಡೆಗಳನ್ನೆಲ್ಲ ಕಟ್ಟಿ ರೆಡಿಯಾಗಿದೆ. ನಾವು ಹಿಟ್ಟನ್ನ ನೆನೆಯಕ್ಕೆ ಇಟ್ಟಿದ್ವಲ್ಲ, ಅದು ಚೆನ್ನಾಗಿ ನೆಂದಿದೆ. ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ 2 ಕವರ್ನ ತಗೊಂಡಿದ್ದೀನಿ. ಒಂದು ಮಣೆ ಮೇಲೆ ಕವರ್ನ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಎಣ್ಣೆನ ತಗೊಂಡಿದ್ದೀನಿ. ಕವರ್ಗೆ ಎಣ್ಣೆನ ಹಚ್ಕೊಳ್ಳೋಣ. ನೀವು ಎಣ್ಣೆ ಕವರ್ ಬೇಕಾದರೂ ತಗೋಬಹುದು. ಕೈಗೊಂದು ಸ್ವಲ್ಪ ಎಣ್ಣೆನ ಸವರ್ಕೊಂಡು ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಹಿಟ್ಟನ್ನು ಸೇರಿಸ್ಕೊಂಡು ಈ ರೀತಿ ಮಾಡಿಕೊಂಡು ಮುಚ್ಕೊಳ್ಬೇಕಾಗುತ್ತೆ. ನಾವು ಕಾಯಿ ಉಂಡೆನ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಸೇರಿಸ್ಬಿಟ್ಟು ಮುಚ್ಕೊಂಡು ಈ ರೀತಿ ರೌಂಡ್ ಮಾಡ್ಕೊಳ್ಳೋಣ. ನಾವು ಎಣ್ಣೆ ಸವರಿ ಇಟ್ಟಿದ್ವಲ್ಲ, ಆ ಕವರ್ ಮೇಲೆ ಈ ಉಂಡೆನ ಹಾಕಿ ಅದ್ರ ಮೇಲೆ ಒಂದು ಕವರ್ನ ಹಾಕಿ ಈ ರೀತಿ ಮಾಡ್ಕೊಳ್ಳೋಣ. ಈ ರೀತಿ ಮಾಡೋದ್ರಿಂದ ಒಂಥ ದಪ್ಪ ಒಂಥ ಸಣ್ಣ ಬರಲ್ಲ, ಒಂದೇ ಸಮಕ್ಕೆ ಬರುತ್ತೆ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಒಬ್ಬಟ್ಟನ್ನ, ಕಾಯಿ ಹೋಳಿಗೆನ ತುಂಬ ದಪ್ಪಾಗಿ ತೊಟ್ಬಾರ್ದು, ಚೆನ್ನಾಗಿರಲ್ಲ. ಈ ರೀತಿ ತೆಳ್ಳಗೆ ತೊಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ.
ಈಗ ಕಾಯಿ ಹೋಳಿಗೆ ತೊಟ್ಟಿ ರೆಡಿಯಾಗಿದೆ. ಗ್ಯಾಸ್ ಮೇಲೆ ಹೆಂಚು ಕಾಯಕ್ಕೆ ಇಟ್ಟಿದ್ದೆ. ಹೆಂಚು ಚೆನ್ನಾಗಿ ಕಾದಿದೆ. ನಾನು ರೆಡಿ ಮಾಡಿ ಇಟ್ಕೊಂಡಿರೋ ಹೋಳಿಗೆನ ಸೇರಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಈಗ ಎರಡು ಸೈಡು ಚೆನ್ನಾಗಿ ಬೆಂದಿದೆ, ಎತ್ತಿಟ್ಕೊಳ್ತಾ ಇದ್ದೀನಿ. ಇದೇ ರೀತಿ ಇನ್ನೊಂದನ್ನು ಹೆಂಚಿನ ಮೇಲೆ ಹಾಕಿ ತೋರಿಸ್ತಾ ಇದ್ದೀನಿ. ಇದನ್ನು ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಈಗ ಸಂಕ್ರಾಂತಿ ಹಬ್ಬಕ್ಕೆ ಈ ರೀತಿ ಹೋಳಿಗೆನ ಮಾಡ್ಕೊಳ್ಬಹುದು. ಈಸಿ ಕೂಡ, ತುಂಬಾ ಬೇಳೆ ಒಬ್ಬಟ್ಟಿನ ಈಸಿಯಾಗಿ ಇದನ್ನು ಮಾಡ್ಕೊಳ್ಬಹುದು. ಒಂದು 10 ರಿಂದ 12 ಹೋಳಿಗೆ ಆಗುತ್ತೆ ಒಂದು ಕಾಯಲ್ಲಿ. ಇದನ್ನು ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಂಡು ಎತ್ತಿಟ್ಕೊಳ್ಳೋಣ. ಇದು ಚೆನ್ನಾಗಿ ಬೆಂದು ರೆಡಿಯಾಗಿದೆ, ಎತ್ತಿಟ್ಕೊಳ್ತಾ ಇದ್ದೀನಿ. ನಾನು ಒಂದು ಕಾಯಿನಲ್ಲಿ ಇಷ್ಟೊಂದು ಹೋಳಿಗೆಗಳಾಗಿದೆ, ನೀವು ನೋಡ್ತಾ ಇರ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಕಾಯಿ ಹೋಳಿಗೆನ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬಹುದು ಅಂತ. ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಕ್ಕೋಸ್ಕರ ಬೆಲ್ ಐಕನ್ನು ಕ್ಲಿಕ್ ಮಾಡಿ. ಯಾರ್ಯಾರು ವಿಡಿಯೋ ನೋಡಿದ್ದೀರೋ ಅವ್ರಿಗೆಲ್ಲ ಧನ್ಯವಾದಗಳು.